ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಪರಮೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೋಸ್ಕರ. ವೀಕ್ಷಕರೇ, ಇವತ್ತು ಬಹಳ ಮುಖ್ಯವಾಗಿ ಎಂತಹ ದೇವಾಲಯಕ್ಕೆ ಹೋಗಿ ನಾವು ಪೂಜೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ. ದೇವಾಲಯ ಅಂದರೆ ನಮಗೆ ಫುಲ್ಲು ಪಾಸಿಟಿವ್ ಎನರ್ಜಿನ ತಂದು ಕೊಡುವಂತಹ ಒಂದು ಸ್ಥಳ. ನಾವು ಎಲ್ಲಿ ನೆಮ್ಮದಿಯನ್ನು ಕಾಣ್ತೀವಿ, ಎಲ್ಲಿ ನಮ್ಮ ಒಂದು ಕಷ್ಟ ದುಃಖ ದುಮ್ಮಾನಗಳನ್ನ ಬಿಟ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತಲ್ಲ, ಅಂತಹ ಜಾಗವನ್ನು ದೇವಾಲಯ ಅಂತ ಹೇಳಿ ನಾವು ಕರಿತೀವಿ. ಯಾಕೆ ಅಷ್ಟು ಪಾಸಿಟಿವ್ ಆಗಿರುತ್ತೆ ಅಂದರೆ, ಆ ದೇವರ ನೆಲೆ ಎಲ್ಲಿ ಇರುತ್ತಲ್ಲ ಅದು ಅತೀ ಪುರಾತನವಾಗಿರ್ತಕ್ಕಂಥ ಮತ್ತು ಅದ್ಭುತ ಶಕ್ತಿ ಗುಣಗಳನ್ನ ಹೊಂದಿರತಕ್ಕಂಥ ಒಂದು ಜಾಗ ಅದು. ಇವತ್ತಿನ ದಿವಸ ಮೀಡಿಯಾಗಳಲ್ಲಿ ಹಲವಾರು ದೇವಾಲಯಗಳನ್ನ ತೋರಿಸ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ದೇವರಿಗೆ ಮತ್ತು ದೇವಾಲಯಕ್ಕೆ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ ಭಕ್ತಿಯಿಂದ ನಾವು ನಮಸ್ಕರಿಸ್ತೀವಿ. ಆದರೆ ನಾನು ನಿಮ್ಮೆಲ್ಲರಿಗೂ ಈ ಒಂದು ವಾಹಿನಿಯ ಮುಖಾಂತರ ಹೇಳೋದೇನು ಅಂದರೆ, ನಮಗೆ ಪ್ರಚಾರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕಿಂತ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ದೇವಾಲಯ ಬಹಳ ನಮಗೆ ಅಭಿವೃದ್ಧಿ ಅನುಕೂಲಗಳನ್ನ ಮಾಡಿಕೊಡುತ್ತೆ. ಮತ್ತು ನಾವು ಯಾವ ಕಷ್ಟಗಳಿಗೆ ಹೋಗ್ತೀವಲ್ಲ ಅದು ನಮಗೆ ಪರಿಹಾರವನ್ನು ಕೊಡುತ್ತೆ. ನೋಡಿ, ಇವತ್ತು ವಿಶೇಷವಾಗಿ ಒಂದು ಕ್ಷೇತ್ರ, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಹೊರನಾಡು ಇರ್ಬೋದು, ಶೃಂಗೇರಿ ಇರ್ಬೋದು, ಇವೆಲ್ಲವೂ ಕೂಡ ನಿನ್ನೆ ಮೊನ್ನೆಯಿಂದ ಆಗಿರೋದಲ್ಲ. ವಿಡಿಯೋದಲ್ಲಿ ಫುಲ್ ಪ್ರಚಾರಕ್ಕೇನಿಲ್ಲ. ಇದು ಇಂತಹ ದೇವಾಲಯಗಳಿದೆಯಲ್ಲ, ಈ ದೇವಾಲಯಗಳು ಬಹಳ ಪುರಾತನ ಕಾಲದಲ್ಲಿ ಇರ್ತಕ್ಕಂಥದ್ದು. 1000 ವರ್ಷ, 1500 ವರ್ಷ, 2000 ವರ್ಷ ಅಷ್ಟು ಹಳೆಯ ಇತಿಹಾಸ ಹೊಂದಿರತಕ್ಕಂಥ ದೇವಾಲಯಗಳು. ಇಂತಹ ದೇವಾಲಯಗಳಿಗೆ ನೀವು ಭೇಟಿ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಒಂದು ಅನುಕೂಲಗಳು ಉಂಟಾಗುತ್ತೆ. ಮತ್ತು ನಿಮ್ಮ ಕಷ್ಟ, ಯಾವ ಕಷ್ಟಕ್ಕೆ ಅಂತ ಹೋಗಿರ್ತಿರಲ್ಲ ಅಂಥ ಕಷ್ಟಗಳು ಪೂರ್ಣಗೊಳ್ತವೆ. ಅದು ಬಿಟ್ಟು ನೀವು ಪ್ರಚಾರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಸಂಪ್ರದಾಯಗಳನ್ನ ಮಾಡೋದು, ಇವೆಲ್ಲವೂ ಕೂಡ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಿಮ್ಗೆ ಚೆನ್ನಾಗಿ ಅನ್ನಿಸ್ಬೋದು. ಆದರೆ ಇದೆಲ್ಲ ಸುಮ್ಮನೆ ಒಂದು ಆಕರ್ಷಣೆ ಇರ್ತಕ್ಕಂಥದ್ದು. ಇವಾಗ ನಾವು ಹೆಂಗೆ ಶೋರೂಮಲ್ಲಿ ಹೋದರೆ ಒಂದು ಶೋಕೇಸಲ್ಲಿ ಹೆಂಗೆ ಗೊಂಬೆ ಇಟ್ಟಿರ್ತಾರೆ ಅಷ್ಟೇ ಅದಕ್ಕೆ ಬೆಲೆ. ತದನಂತರ ಆ ಕ್ಷೇತ್ರಗಳೆಲ್ಲವೂ ಕೂಡ ಹಾಗೆ ನಶಿಸಿ ಹೋಗ್ಬಿಡುತ್ತೆ. ಸುಮ್ಮನೆ ಕ್ಷೇತ್ರ ಅಂತ ಹೇಳೋದು ಅಷ್ಟೇ. ಕ್ಷೇತ್ರ ಅಂತಲೂ ನಾವು ಕರಿಬಾರ್ದು ಅದನ್ನ. ಕ್ಷೇತ್ರ ಅಂದರೆ ಎಂಥದ್ದು ಅಂದರೆ ಕನಿಷ್ಠ ಪಕ್ಷ 300 ವರ್ಷದ ಇತಿಹಾಸ ಆದರೂ ಅದಕ್ಕೆ ಇರಲೇಬೇಕು. ಅಂಥದ್ದನ್ನು ನಾವು ಕ್ಷೇತ್ರ ಅಂತ ಹೇಳಿ ಕರಿತೀವಿ. ದೈವ ಸಾನ್ನಿಧ್ಯ ಆ ಜಾಗದಲ್ಲಿದ್ದರೆ ಅದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡುತ್ತೆ. ಅಂತಹ ದೇವಾಲಯಗಳನ್ನ ನೀವು ಭೇಟಿ ಕೊಡೋದು, ಅಂತಹ ದೇವಾಲಯಗಳಿಗೆ ಹೋಗಿ ನಿಮ್ಮ ಕೈಲಾದಷ್ಟು ಸೇವೆಗಳನ್ನ ಮಾಡೋದು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನೀವು ಧರ್ಮಸ್ಥಳಕ್ಕೆ ಹೋಗಬೇಕು, ಕುಕ್ಕೆಗೆ ಹೋಗಬೇಕು, ಅಲ್ಲೇ ಹೋಗಬೇಕು ಅಂತಕ್ಕಂಥದ್ದು ಏನಿಲ್ಲ. ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಅತಿ ಪುರಾತನವಾಗಿರ್ತಕ್ಕಂಥ ದೇವಾಲಯದಲ್ಲಿ ನೀವು ಒಂದಷ್ಟು ಸೇವೆಯನ್ನು ಸಲ್ಲಿಸೋದು, ನಿಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಳೋದಕ್ಕೆ ಏನು ಒಂದು ಮಾಡಬೇಕು ಅದನ್ನು ಮಾಡ್ಕೋಬೇಕು. ದೈವ ಋಣ ಅಂತ ಹೇಳ್ತೀವಿ. ನಾವು ಭೂಮಿಗೆ ಬಂದಾಗ ಆ ದೇವತೆಗಳ ಆಶೀರ್ವಾದದಿಂದ ನಾವು ಬಂದಿರ್ತೀವಿ. ಇನ್ನು ಆ ದೇವರು ಪ್ರತಿಯೊಂದು ಹೆಜ್ಜೆಗೂ ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ಹಾಗಾಗಿ ಆ ದೈವ ಋಣವನ್ನು ತೀರಿಸೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆ ದೈವ ಋಣವನ್ನು ನೀವು ತೀರಿಸಬೇಕು ಅಂತ ಹೇಳಿದ್ರೆ ಬಹಳ ಒಂದು ಹಳೆಯದಾಗಿರ್ತಕ್ಕಂಥ ದೇವಾಲಯಗಳಿಗೆ ಸುಣ್ಣ ಬಣ್ಣ ಹೊಡೆಸೋದಿರಲಿ,
ಅಥವಾ ಅಲ್ಲಿರ್ತಕ್ಕಂಥ ಒಂದು ಶುದ್ಧೀಕರಣ ಕೆಲಸ ಇರಲಿ, ಅಥವಾ ವಿಗ್ರಹ ಶಿಥಿಲಗೊಂಡಿದ್ರೆ ಆ ವಿಗ್ರಹವನ್ನು ಮರು ಸ್ಥಾಪನೆ ಮಾಡೋದಿರಲಿ, ಆ ವಿಗ್ರಹಕ್ಕೆ ಒಂದಷ್ಟು ಪೂಜೆ ಪುನಸ್ಕಾರಗಳು, ವಿಶೇಷವಾಗಿರ್ತಕ್ಕಂಥ ಶಕ್ತಿ ತುಂಬುವಂಥ ಕೆಲಸ ಇವೆಲ್ಲ ಇರಲಿ, ಇವೆಲ್ಲವೂ ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲಸಗಳು. ಇದನ್ನು ಯಾರು ಮಾಡ್ತಾರೋ ಆವಾಗ ಆ ದೈವದ ಋಣ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಗುರುಗಳೇ ನಮ್ಮ ಹತ್ರ ಏನೂ ಇಲ್ಲ, ನಾವು ಹೆಂಗೆ ಮಾಡೋದು? ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದು ದೈವಕ್ಕೆ ಗೊತ್ತಿರುತ್ತೆ ನಿಮ್ಮ ಹತ್ರ ಇಲ್ಲ ಅಂತ. ಆದರೆ ನಿಮಗೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಆ ಸೇವೆಯನ್ನು ಮಾಡ್ಬೋದು. ನಾನು ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಲ್ಲಿ ಹೋಗಿ ಅಟ್ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಆ ಒಂದು ಕಸ ಕಡ್ಡಿಗಳನ್ನಾದರೂ ಗುಡಿಸಿ ಅಲ್ಲಿ ಶುಚೀಕರಣ ಆದರೂ ಮಾಡ್ಬೋದು. ಅಷ್ಟಾದರೂ ದೇವರು ಪರಮಾತ್ಮ ಕೊಟ್ಟೇ ಇರ್ತಾನೆ. ಹಾಗಾಗಿ ನೀವು ಯಾವತ್ತು ದೇವರಿಗೆ ಏನು ಒಂದು ಸೇವೆ ಕೊಡ್ತೀರೋ ಅದಕ್ಕೆ 10ರಷ್ಟು ನಿಮಗೆ ವಾಪಸ್ ರಿಟರ್ನ್ ಆಗಿ ಬರುತ್ತೆ. ಇದು ಆಧ್ಯಾತ್ಮಿಕದ ವಿಶೇಷವಾಗಿರ್ತಕ್ಕಂಥ ವಿಚಾರ ಇತ್ತು. ಇನ್ನೊಂದಷ್ಟು ವಿಚಾರಗಳು ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.